ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬಿಗಿನರ್ಸ್ಗೆ ಕ್ರೋಶೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಾನು ಒಂದೊಂದೂ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ. ಸೊ ನಿಮಗೆ ಈಸಿ ಆಗುತ್ತೆ. ನಾನು ಈಸಿಯಾಗಿಯೇ ಟೀಚ್ ಮಾಡ್ತೀನಿ. ಯಾರ್ಯಾರು ಬಿಗಿನರ್ಸ್ ಇದ್ದಾರೋ ಅವರೆಲ್ರಿಗೂ ಇದನ್ನು ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ನಾನೀಗ ಸಿಂಗಲ್ ಬೋನಲ್ಲಿ ಕ್ರೋಶೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಜಸ್ಟು ಸಿಂಗಲ್ ಬೋ. ಸೊ ನಾನು ಫಸ್ಟು ಒಂದು ಬೆಳ್ಳಿಂದ ಇಂಟು ಮಾರ್ಕ್ ಹಾಕ್ಕೊತೀನಿ. ಅದರಿಂದ ನಾನು ಮ್ಯಾಜಿಕ್ ಸರ್ಕಲ್ ಮಾಡ್ಕೊಳ್ಳೋದು ನನಗೆ ಈಸಿ ಆಗುತ್ತೆ. ಇದಂತೂ ಇಂಪಾರ್ಟೆಂಟ್ ಸ್ಟೆಪ್. ನೀವು ಇದನ್ನು ಕಂಪಲ್ಸರಿ ಯೂಸ್ ಮಾಡಲೇಬೇಕು ಕ್ರೋಶೇಟ್ ಮಾಡಬೇಕಾದ್ರೆ. ಈ ಮ್ಯಾಜಿಕ್ ಸರ್ಕಲ್ ಹಾಕ್ಕೊಂಡ್ರೆ ನಿಮಗೆ ಮುಂದೆ ಕ್ರೋಶೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಾನು 2 ಬೆರಳಿಂದ ಕ್ರೋಶೇಟ್ನ ಹೋಲ್ಡ್ ಮಾಡಿದ್ದೀನಿ. ನಂತರ ಹುಲ್ಲನ್ನು ಹಿಡ್ಕೊಂಡು ನಾನು ಸ್ಟೆಪ್ ಬೈ ಸ್ಟೆಪ್ ಕ್ರೋಶೇಟ್ ಮಾಡ್ತೀನಿ. ಸೊ ನಾನೀಗ ಹೇಳ್ಕೊಡ್ತೀನಿ ಬನ್ನಿ. ಸೊ ಉಲ್ಟಾಯಿಂದ ಹಾಕಿ ಒಳಗಡೆ ಮ್ಯಾಜಿಕ್ ಸರ್ಕಲಿಂದ ನಾನು ಕ್ರೋಶೇಟ್ ನೀಡಲ್ನ ತೆಗಿಬೇಕು. ಅದೇ ಥರನೇ ಮುಂದೆ ಹಾಕ್ಕೊಳ್ತಾ ಹೋಗಬೇಕು. ಮತ್ತು ಇನ್ನೊಂದೇನು ಅಂದರೆ ಅದನ್ನು ಹುಲ್ಲನ್ನು ನೀವು ಕೈಯಲ್ಲಿ ಹಿಡ್ದಿರೋದನ್ನ ಟೈಟಾಗಿ ಹಿಡಿಬಾರ್ದು. ಟೈಟಾಗಿ ಹಿಡಿದ್ರೆ ನೀವು ಆ ಕ್ರೋಶೇಟ್ ನೀಡಲ್ನ ಈಚೆ ತೆಗೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈಸಿಯಾಗಿ ಹಿಡ್ಕೊಂಡು ಆ ನೀಡಲ್ನ ಈಚೆ ತೆಗೆದ್ರೆ ನೀಟಾಗಿ ಜಡೆ ಎಣೆಯೋ ಥರ ಬರುತ್ತೆ. ನೋಡಿ, ನಾನು ನಿಮಗೆ ತೋರಿಸ್ತಿದ್ದೀನಲ್ಲ, ಈ ಥರ ಬರುತ್ತೆ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಟೈಟಾಗಿ ಹೇಳಿದ್ರೆ ಯಾವ ಥರ ಬರುತ್ತೆ, ದೆನ್ ಲೂಸಾಗಿ ಹಿಡಿದ್ರೆ ಯಾವ ಥರ ಬರುತ್ತೆ ಅಂತ. ಟೈಟಾಗಿ ಹಿಡಿದ್ರೆ ಕ್ರೋಶೇಟ್ ನೀಟಾಗಿ ಬರೋಲ್ಲ. ಲೂಸಾಗಿ ಹಿಡ್ಕೊಂಡು ಜಡೆ ಥರ ಎಣ್ಕೊಂಡು ಹೋದರೆ ನೀಟಾಗಿ ಜಡೆ ಎಣ್ಕೊಂಡು ಹೋಗ್ಬೋದು. ನೋಡಿ, ಈ ಥರ ನೀಟಾಗಿ ಬರುತ್ತೆ. ಸೊ ಆದಷ್ಟು ನೀವು ಲೂಸಾಗಿ ಹಿಡ್ಕೊಂಡು ಕ್ರೋಶೇಟ್ನ ಸ್ಟಾರ್ಟ್ ಮಾಡಿ. ಸೊ ನಾನು ಇವಾಗ ಇದನ್ನು ಮಾಡ್ತಾಯಿದ್ದೀನಿ, ಸಿಂಗಲ್ ಕ್ರೋಶೇಟ್ ಮಾಡ್ತಾಯಿದ್ದೀನಿ. ಇದೇ ಥರನೇ ಫುಲ್ ಕಂಟಿನ್ಯೂ ಮಾಡಿ. ನಾನು 6 ನಾಟ್ಸ್ನ ಹಾಕ್ಕೊತೀನಿ. 6ನ ಜಡೆ ಥರ ಎಣ್ಕೊತೀನಿ. ನಂತರ 16 ತೊಗೊತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಕೊಬೋದು. ಇದೇ ಥರನೇ ಅಪ್ ಟು ಎಂಡ್ವರೆಗೂ ಫಾಲೋ ಮಾಡಿ. ನಿಮಗೆ ಆವಾಗವಾಗ ಲೂಸ್ ಅನಿಸ್ತಾ ಬಂತು ಅಂದರೆ ಅಲ್ಲಿ ಹುಲ್ಲನ್ನು ಒಂದೇ ಒಂದು ಫಿಂಗರ್ ಹುಲ್ಲನ್ನು ಒಂದೇ ಒಂದು ಹೇಳಿದ್ವಿ ಅದನ್ನು ಟೈಟ್ ಮಾಡ್ಕೊಳ್ಳಿ. ನಂತರ ನೀವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರಾ ಅಲ್ಲಿಗೆ ಈ ಥರ ಕ್ಲಿಪ್ನ ಹಾಕಿ. ಯಾಕಂದರೆ ನಿಮಗೆ ಗೊತ್ತಾಗಬೇಕು ನೀವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ ಇದನ್ನಂತ. ಆ್ಯಕ್ಚುಲಿ ಸಿಂಗಲ್ ಕ್ರೋಶೇಟ್ಗೆಲ್ಲ ಇದೇನು ಯೂಸ್ ಇಲ್ಲ. ನೀವೇನಾದ್ರು ಜಾಸ್ತಿ ಬ್ಯಾಗ್ಸ್ನೆಲ್ಲ ಹೊಲಿಯೋದು, ದೆನ್ ಕೀಚೈನ್ಸ್ ಎಲ್ಲ ಮಾಡ್ತೀನಿ ಅನ್ನೋದಲ್ಲ ಆದರೆ ಅದಕ್ಕೆ ನೀವು ಇದನ್ನು ಪಿನ್ಸ್ನ ಯೂಸ್ ಮಾಡಬೇಕು. ನಾನು ಜಸ್ಟ್ ಜನರಲ್ ಪರ್ಪಸ್ಸಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ನಾನು ತೋರಿಸ್ತೀನಿ ರಿಬ್ಬನ್ಸ್ ಮಾಡೋದು ಹೆಂಗೆ, ಬ್ಯಾಗ್ಸ್ ಮಾಡೋದು ಹೆಂಗೆ ಎಲ್ಲನೂ ನಾನು ಇದೇ ಥರ ಸ್ಟೆಪ್ ಬೈ ಸ್ಟೆಪ್ಪಾಗಿ ಕ್ರೋಶೇಟ್ನ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಅದರಿಂದ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಸಹ ಬಿಗಿನರೇ, ನನಗೂ ಸ್ವಲ್ಪ ಅಷ್ಟು ಗೊತ್ತಿಲ್ಲ, ಬಟ್ ನನಗೆ ಎಷ್ಟು ಗೊತ್ತು ನಾನು ನಿಮಗೆ ಅಷ್ಟು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ನೋಡಿ, ಯಾವುದೇ ಕಾರಣಕ್ಕೂ ಈ ಥರ ಕ್ರೋಶೇಟ್ನ ಟೈಟಾಗಿ ಹಿಡ್ಕೊಬೇಡಿ. ನೋಡಿ, ನಾನು ಸ್ವಲ್ಪ ಬಿಗಿನರೇ, ಸೊ ಅದರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಟೈಟಾಗಿ ಹಿಡ್ಕೊಂಡ್ರೆ ಈ ಥರ ಆಗುತ್ತೆ, ಬಟ್ ಲೂಸಾಗಿ ಹಿಡ್ಕೊಳ್ತಾ ಮಾಡ್ಕೊಳ್ತಾ ಹೋದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಲೂಸಾಗಿ ಹಿಡ್ಕೊಂಡ್ರೆ ಜಾಸ್ತಿ ಫಾಸ್ಟಾಗಿ ನೀವು ಮಾಡ್ಬೋದು. ಟೈಟಾಗಿ ಹಿಡ್ಕೊಂಡ್ರೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ಟಕ್ ಆಗ್ತೀರ ಅಲ್ಲೇ. ಸೊ ಇದರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಥರನೇ ನೀಡಲ್ನ ಹಿಂದೆನ ತಗೊಂಡು ನಂತರ ಆ ಸರ್ಕಲಿಂದ ಒಳಗೆ ಹಾಕಿ. ಇದೇ ಥರ ಫುಲ್ ಕಂಟಿನ್ಯೂ ಪ್ರಾಸೆಸ್ವರೆಗೂ ಇದೇ ಥರನೇ ಯೂಸ್ ಮಾಡ್ತಾರೆ. ಕ್ರೋಶೇಟ್ ನೀಟಾಗಿ ಜಡೆ ಎಣೆಯೋ ಥರನೇ ನೀಟಾಗಿ ಬರುತ್ತೆ. ಸೊ ಅದರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ಲುಕ್ಕಾಗಿ ಕಾಣಿಸುತ್ತೆ. ಈ ಕ್ರೋಶೇಟ್ ನಾನಿವಾಗ ಸಿಂಗಲ್ ರಿಬ್ಬನ್ ಮಾಡ್ತಾಯಿದ್ದೀನಲ್ವ, ಇದು ಫಸ್ಟು ನಾನು ನಿಮಗೆ ಟೀಚ್ ಮಾಡ್ತಾಯಿರೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಬಲ್ ಕ್ರೋಶೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇದು ಬಿಗಿನರ್ಸ್ಗೆ ಫಸ್ಟು ಸಿಂಗಲ್ ಕ್ರೋಶೇಟ್ ಮಾಡೋದು ಹೆಂಗೆ ಅಂತ ಫಸ್ಟು ಎಳೆ ಎಳ್ಕೊಬೇಕು. ಫಸ್ಟು ಈ ಎಳೆ ಎಳ್ಕೊಂಡ್ರೆ ನಿಮಗೆ ಮುಂದೆ ಮಾಡೋದು ತುಂಬ ಈಸಿ. ಈ ಥರ ನೋಡಿ, ಈ ಥರ ಎಣೆಯಾಗಿ ಈ ಥರ ಬಂದಿರಬೇಕು. ಸೊ ಇದನ್ನು ನೀವು ಮಾಡೋದು ಕಲಿತ್ರಿ ಅಂದರೆ ಮುಂದೆ ನೀವು ಯಾವ ಥರನಾದರೂ ಮಾಡ್ಬೋದು. ಸೊ ನಿಮ್ಗೆ ತುಂಬ ಈಸಿ ಆಗುತ್ತೆ. ಸೊ ಇದು ಸಿಂಗಲ್ ಕ್ರೋಶೇಟ್ ಮಾತ್ರ. ನಾನು ನಿಮಗೆ ಇದೇ ಥರನೇ ಡಬಲ್ ಕ್ರೋಶೇಟು, ತ್ರಿಬಲ್ ಕ್ರೋಶೇಟು ಎಲ್ಲ ಥರ ಬರುತ್ತೆ. ಸೊ ನೀವು ಅದನ್ನೆಲ್ಲ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಒಂದು ಬ್ಯಾಗ್ನ ನೀವೇ ಮಾಡ್ಬೋದು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಆಗಿದೆ ಕ್ರೋಶೇಟು. ಈ ಥರ
ನಾನು ಎಣ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಮಾಡಿದ್ರೆ ನೀವು ಅರ್ಧ ಕ್ರೋಶೆಟು ಕಲ್ತಂಗೆ ನೋಡಿ. ಇವಾಗ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಲೂಸಾಗಿ ಇಟ್ಕೊಂಡಿದ್ದೀನಿ. ಲೂಸಾಗಿ ಇಟ್ಕೊಂಡ್ರೆ ನೀವು ಬೇಗ ಕ್ರೋಶೆಟ್ ಮಾಡ್ಬೋದು ನೋಡಿ. ಈ ಥರ ಲೂಸಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ನಿಮಗೂ ತುಂಬ ಈಸಿ ಆಗುತ್ತೆ. ಇದೇ ಥರನೇ ಫೈನಲ್ ಎಂಡ್ವರೆಗೂ ಕಂಟಿನ್ಯೂ ಮಾಡ್ತಾನೇ ಇರಿ. ನಿಮಗೆ ಎಷ್ಟು ಲೆಂತ್ ಬೇಕೋ ಆ ಲೆಂತ್ವರೆಗೂ ನೀವು ಈ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತಾನೆ ಇರಿ. ಬಟ್ ಲೂಸಾಗಿ ಹಿಡ್ಕೊಂಡು ಮಾಡಿ, ಟೈಟಾಗಂತೂ ಹಿಡ್ಕೊಬೇಡಿ. ಟೈಟಾಗಿ ಹಿಡ್ಕೊಂಡ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಕ್ರೋಶೆಟ್ ಮಾಡೋದಕ್ಕೆ. ನಾನು ನೋಡಿ ಇವಾಗ 16 ಆಗಿತ್ತು, ಇವಾಗ 32 ತೊಗೊಂಡಿದ್ದೀನಿ. ಇವಾಗ 48 ತೊಗೊಂಡು ಮಾಡ್ತಾಯಿದ್ದೀನಿ ಕ್ರೋಶೆಟ್. 48 ನಾನು ಜಡೆ ಥರ ಎಣ್ಕೊಂಡಿದ್ದೀನಿ. 48 ಸರಿ. ನನಗೆ ಇನ್ನೂ ಸ್ವಲ್ಪ ಸಾಕು ಅನ್ನಿಸ್ತು, ಇನ್ನೂ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡೆ. ಸದ್ಯಕ್ಕೆ ಸಾಕು ಅನ್ನಿಸ್ತು. ಸೊ ಅದರಿಂದ ಇವಾಗ ನಾನು ಕ್ರೋಶೆಟ್ನ ಯಾವ ಥರ ಕಟ್ ಮಾಡಿ ಗಂಟು ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಇವಾಗ ಇದನ್ನು ತೊಗೊಂಡು ಒಳಗಡೆಯಿಂದ ಎಳೀರಿ. ಈ ಥರ ಎಳೆದ್ರೆ ಈ ಥರ ಈಚೆ ಬರುತ್ತೆ. ಹಿಂಗೆ ಒನ್ ಬೈ ಲೇಯರಿಂದ ಬರುತ್ತೆ. ಸೊ ಆ ಸರ್ಕಲ್, ಮ್ಯಾಜಿಕ್ ಸರ್ಕಲ್ ನಾವು ಹಾಕಿದ್ವಲ್ಲ, ಈ ಸರ್ಕಲ್ ಇದೆಯಲ್ಲ, ಈ ಸರ್ಕಲಿಂದ ಹಾಕಿದ್ರೆ ಈ ಹುಲ್ಲನ್ನು ಸೊ ಇದು ಟೈಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ಹುಲ್ಲನ್ನು ಆ ಸರ್ಕಲ್ ಒಳಗಡೆ ಹಾಕಬೇಕು ನೋಡಿ. ಇವಾಗ ಟೈಟಾಗಿ ನಾಕ್ ಆಗುತ್ತೆ. ಸೊ ನೀವು ಎಂದಿರೋದು ಯಾವುದೂ ಈಚೆ ಬರಲ್ಲ, ಟೈಟಾಗಿರುತ್ತೆ. ಸೊ ಇನ್ನೊಂದು ಮೆಥಡ್ ಇದೆ, ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ಈಸಿ ಮೆಥಡು. ಇದೆಲ್ಲ ಆದಮೇಲೆ ಈ ಕ್ಲಿಪ್ಸ್ನ ತೆಗೆದ್ಬಿಡಿ. ಹೆಂಗಿರೋ ನಿಮಗೆ ಎಂಡ್ ಪಾಯಿಂಟ್ ಯಾವುದು ಅಂತ ಗೊತ್ತಾಯಿತು ಕ್ರೋಶೆಟ್ದು. ಸೊ ಏನಕ್ಕೆ ಇದು ಸಿಂಗಲ್ ಕ್ರೋಶೆಟ್ ಅಲ್ಲ, ಇದು ನೋ ನೀಡ್. ನಾನು ಸುಮ್ಮನೆ ತೋರಿಸಿದ್ದೀನಿ, ಜಸ್ಟ್ ನೀವು ನೋಡ್ಕೊಳ್ಳಿ ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಸೊ ಇದು ಇಷ್ಟ ಆಯಿತು. ಸೊ ನಾನು ಇದರಿಂದ ಲಾಸ್ಟ್ ಎಂಡ್ ಹುಲ್ಲನ್ನಿದೆಯಲ್ಲ ಅದನ್ನ ರಿಮೂವ್ ಮಾಡ್ತೀನಿ. ಅದು ಎಕ್ಸ್ಟ್ರಾ ಥ್ರೆಡ್ಸ್ನ ನಾನು ರಿಮೂವ್ ಮಾಡ್ತೀನಿ. ಆ ರಿಮೂವ್ ಮಾಡಿದ ನಂತರ ಬೋ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಈ ಥ್ರೆಡ್ಸ್ನ ರಿಮೂವ್ ಮಾಡಿ. ಇವಾಗ ಅಷ್ಟೇ, ಯಾವುದೇ ಕಾರಣಕ್ಕೂ ನೀವು ನಾಕ್ ಹಾಕಿರೋದು ಬಿಚ್ಕೊಂಡು ಬರೋದಿಲ್ಲ, ಗಟ್ಟಿಯಾಗೇ ಇರುತ್ತೆ ನೋಡಿರಿ. ಇವಾಗ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡಿ. ಈ ಥರ ನೀಟಾಗಿ ಬರುತ್ತೆ. ಇದು ಜಸ್ಟ್ ಸಿಂಗಲ್ ಕ್ರೋಶೆಟ್. ಸೊ ಅದರಿಂದ ಹಿಂಗಿದೆ ನೋಡಿ. ಇವಾಗ ಬೋ ಮಾಡ್ತೀನಿ. ಈ ಥರ 2 ಫಿಂಗರ್ಸಿಂದ ಬೋ ಮಾಡಿ, ಸೇಮ್ ನಾವು ಶೂ ಲೇಸ್ ಹೆಂಗೆ ಕಟ್ತೀವೋ ಅದೇ ಥರನೇ ಆ ಥರ ಮಾಡಿ ಹಿಂಗೆ ಹೇಳಿದ್ರು ನೋಡಿ. ಇವಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂದರೆ ತುಂಬ ಕ್ಯೂಟಾಗಿದೆ. ಇಷ್ಟೇ ಮಾಡೋದು. ಈವನ್ ಡಬಲ್ ಕ್ರೋಶೆಟ್ನಲ್ಲೂ ಸಹ ಇದೇ ಥರನೇ ಬೋ ಮಾಡಿದ್ರೆ ಮುಗೀತು. ತುಂಬ ಚೆನ್ನಾಗಿ ನೋಡಿ. ಇವಾಗ ನೋಡೋಕ್ಕೆ ಎಷ್ಟು ಲುಕ್ಕಾಗಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೆನ್ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.